ನಾವು ಹೆಚ್ಚು ಒತ್ತು ಕೊಟ್ಟದ್ದು ಕೃಷಿಯೊಳಗೆ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಟ್ಟಿವಿ. ಯಾವುದೇ ನಮ್ಮ ಕಚ್ಚಾ ಪದಾರ್ಥ ಸಿಕ್ಕರೂ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿದಾಗ ನಮ್ಮ ಕೃಷಿಯೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಆದಾಯ ಬರ್ತೈತಿ. ಆಮೇಲೆ ಅದು ಅಲ್ದನ ಇನ್ನೊಂದು ರೀತಿ ಖರ್ಚು ಕಡಿಮೆ ಆಕತಿ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಬಂದು ಬಸವಗೊಂಡ ಸಂಗಪ್ಪ ಶಿರಮಗೊಂಡ, ನಮ್ಮ ಗ್ರಾಮ ಬಬಲೇಶ್ವರ, ಜಿಲ್ಲೆ ವಿಜಯಪುರ. ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಮನೆ ಮಗಳು ಲಕ್ಷ್ಮೀ ಶಿರಮಗೊಂಡ ಮಾಡುವ ನಮಸ್ಕಾರಗಳು. ನಾವು ಇವತ್ತಿನ ದಿವಸ ವಿಡಿಯೋ ಮಾಡಾತೀವಿ. ಅದಕ್ಕೆ ಏನು ಕಾರಣ ಅಂದ್ರೆ ನಾವು ಸ್ವಲ್ಪ ಗೋ ಉತ್ಪನ್ನಗಳನ್ನು ಮಾಡಾತೀವಿ. ಅವನ್ನ ನಿಮಗೆಲ್ಲರಿಗೂ ಒಂದೊಂದಾಗಿ ಪರಿಚಯ ಮಾಡಿಕೊಡ್ತೀನಿ. ಈಗ ನಮ್ಮ ಕಡೆ ಇಲ್ಲಿ ಹೆಚ್ಚು ಜಮೀನು ಒಣ ಬೇಸಾಯ ಜಮೀನು ಜಾಸ್ತಿ ಐತಿ. ಒಣ ಬೇಸಾಯದಾಗ ನಾವು ಮೊದಲು ಫಸ್ಟಿಗೆ ಒಂದು ಆಕಳು ತಂದೀವಿ. ಒಂದು ಆಕಳು ತಂದು ಅದನ್ನು ಮನೆಗೆ ಏನು ಅದಕ್ಕೆ ಹೈನ ಇದು ಏನು ಹತ್ತೈತಿ ಅದನ್ನು ಬಳಸ್ಕೊಂಡಿವಿ. ಆಮೇಲೆ ಎಲ್ಲನೂ ಇದು ನೋಡಿದರೆ ಈಗ ಸದ್ಯಕ್ಕೆ ಬರಗಾಲ. ಈಗ ನಮ್ಮಲ್ಲಿ ಕುಡಿಲಾಕ ನೀರು ಸಿಗಂಗಿಲ್ಲ ಕೆಲವೊಂದು ಕಡೆ. ಈಗ ನಮಗೆ ಏನು ಮಾಡ್ಬೇಕಂದ್ರೆ ಆಕಳುಗಳಿಗೆ ನಮ್ಮ ಗಿಡಗಳಿಗೆ ಇಷ್ಟ ಸಾಕಾಗ್ತೈತಿ. ಕೃಷಿ ಮಾಡೋಕ್ಕೆ ನಮಗೇನು ಈಗ ನೀರೇ ಇಲ್ಲ. ಈ ರೀತಿ ಇರುವಾಗ ನಮ್ಮದು ಬರೀ ನಾವು ಈಗ ಕೃಷಿ ಮೇಲೆ ಒಂದು ಅವಲಂಬಿತೆಯಾಗಿ ಮಾಡ್ಕೊಂಡು ಹೋಗ್ತೀವಂದ್ರೆ ಮಳೆ ಹಿಂಗೆ ಕೈ ಕೊಟ್ರೆ ಈ ಕೃಷಿ ನಮಗೇನೂ ಕೈ ಹಿಡಿಯಂಗಿಲ್ಲ. ಅವಾಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಇವು ಸಣ್ಣ ಪುಟ್ಟ ಖರ್ಚು ವೆಚ್ಚ ಎಲ್ಲಗಳು ಇವು ಜಕ್ಕೊಂಡು ಹೋಗ್ಬೇಕಾದ್ರೆ ಇವು ಆಕಳುಗಳದ ಉತ್ಪನ್ನ ಮಾಡ್ಬೇಕಂತೇಳಿ ನಮಗೂ ಅದೊಂದು ಇದು ವಿಚಾರ ಬರೋಣ ಅಂತ ಏನು ಮಾಡಿದೇವಿ. ಕೆಲವೊಂದು ಟ್ರೈನಿಂಗ್ ಇದ್ರದ್ದು ಎಲ್ಲಿ ನೋಡ್ಬೇಕಂದ್ರೆ ಹಂಗಾಗಿ ಕೆಲವೊಂದು ಕಡೆ ಕನ್ಯಾರಿ ಮಠಕ್ಕೆ ಮತ್ತು ಇಲ್ಲಿ ಗೌಡ ಗೋಶಾಲೆ ಒಳಗೆ ಕೆಲವೊಂದು ಅಲ್ಲಿ ಟ್ರೈನಿಂಗ್ ಇಟ್ಟರು. ಮತ್ತು ಇಲ್ಲಿ ಕೆಲವೊಂದು ಕಡೆ ಇನ್ನೂ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಟ್ರೈನಿಂಗ್ ಇಡ್ತಾರೆ ಅಲ್ಲೆಲ್ಲ ಕಡೆ ಹೋಗಿ ಇವು ಆಕಳು ಉತ್ಪನ್ನಗಳು ಮಾಡಾಕತ್ತೀವಿ. ಇದು ಫಸ್ಟಿಗೆ ನಾ ಟ್ರೈನಿಂಗ್ ಮುಗಿಸ್ಕೊಂಡು ಬಂದೀನಿ ರೀ. ಆಮೇಲೆ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತು ನಮಗೆ ಹೆಣ್ಮಕ್ಳಿಗೆ ಅವ್ರಿಗೆ ಟ್ರೈನಿಂಗ್ ಕಳ್ಸೀನಿ. ಅವ್ರಿಗೆ ಅಂದ್ರೆ ಇಬ್ಬರು ಮುಗಿಸ್ಕೊಂಡ ಮತ್ತು ಇದ್ರ ಹೆಚ್ಚಿಂದ ಎಲ್ಲರೇ ಇದ್ರೆ ಇನ್ನಾದರೂ ಹೊಕ್ಕೇವಿ. ಯಾರು ಇಬ್ಬರೊಳಗೆ ಒಬ್ಬರು ಅಲ್ಲಿ ಕಲೀಲಾಕ ಇನ್ನಾದರೂ ಹೊಕ್ಕೇವಿ ಅಂದ್ರೆ ಮಾಹಿತಿ ತೊಗೊಳಕ್ಕೆ. ಇದ್ರಾಗ ಎಷ್ಟು ಕಲ್ತ್ರೂ ಕಡಿಮೆನ. ಇದು ಎಷ್ಟು ಕಲ್ತರು ಅದು ಕಡಿಮೆನ. ಎಲ್ಲಿ ಇರ್ತೈತಿ ಅಲ್ಲಿ ಹೊಕ್ಕೇವೆ. ನಮ್ಮದು ವಿಷಯ ಅವ್ರಿಗೆ ಹಂಚ್ತೇವೆ, ಅವ್ರ ವಿಷಯವನ್ನು ನಾವು ತೊಗೊಂಡು ಬರ್ತೇವೆ. ಅಂದರೆ ಈಗ ಒಬ್ರಿಗೊಬ್ರು ಪರಸ್ಪರ ಮಾತಾಡೋದ್ರಿಂದ ವಿಷಯಗಳು ಜಾಸ್ತಿ ತಿಳಿತಾವೆ. ಮತ್ತು ಹೊಸ ಎಲ್ಲಿ ಹೋದರೂ ನಾವು ಬೇಕಾದಾಟ ಮಾಡ್ತೇವಂದ್ರೂ ಎಲ್ಲಿ ಹೋದ್ರೂ ಒಂದು ಹೊಸ ವಿಷಯ ಸಿಗ್ತೈತಿ. ನಮ್ಮಿಂದ ಅವ್ರಿಗೆ ಸಿಗ್ತೈತಿ, ಅವರಿಂದ ನಮಗೆ ಸಿಗ್ತೈತಿ. ಹಿಂಗೆ ಪರಸ್ಪರ ಮಾತಾಡ್ಕೊಂಡು ಮಾಡೋದ್ರಿಂದ ಭಾಳ ಅದ್ರದ್ದು ಉಪಯೋಗ ಆಕತಿ. ಅಂದಮೇಲೆ ಇನ್ನೂ ಏನರೇ ಮಾಡ್ಬೇಕಂದ್ರೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಅಲ್ಲಿ ಮಾಡೋಕೆ ಅನುಕೂಲ ಆಕತಿ. ನೀವು ಅಕ್ಕ ಎಷ್ಟು ಉತ್ಪನ್ನಗಳು ತಯಾರು ಮಾಡ್ತೀರಿ? ಏನೇನು ಉತ್ಪನ್ನಗಳಿದಾವೆ? ನಾವು ಉತ್ಪನ್ನಗಳಂದ್ರೆ ಏನ್ರಿ ನಾವು ಹೆಚ್ಚು ಒತ್ತು ಕೊಟ್ಟದ್ದು ಕೃಷಿಯೊಳಗೆ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಟ್ಟಿವಿ. ಯಾವುದೇ ನಮ್ಮ ಕಚ್ಚಾ ಪದಾರ್ಥ ಸಿಕ್ಕರೂ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿದಾಗ ನಮ್ಮ ಕೃಷಿಯೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಆದಾಯ ಬರ್ತೈತಿ. ಆಮೇಲೆ ಅದು ಅಲ್ದನ ಇನ್ನೊಂದು ರೀತಿ ಖರ್ಚು ಕಡಿಮೆ ಆಕತಿ. ಉಪ ಉತ್ಪನ್ನಗಳನ್ನು ಮಾಡಾತಿದ್ದೀವಿ ಅಂದ್ರೆ ನಮ್ಮ ಮನೆ ಬಳಕೆಗೂ ಹಾಕಾವು ಉಪ ಉತ್ಪನ್ನಗಳು ಮತ್ತು ಹೊರಗೆ ಮಾರಾಟಕ್ಕೂ ಹಾಕಾವು. ಆ ದೃಷ್ಟಿಯೊಳಗೆ ನಾವು ನಮ್ಮಲ್ಲಿ ಏನು ಬೆಳಿತೈತಿ, ಕೃಷಿಯೊಳಗೆ ಏನು ಬೆಳಿತೈತಿ ಅದನ್ನೆಲ್ಲ ಮೌಲ್ಯವರ್ಧನೆ ಮಾಡ್ತೀವಿ. ಮತ್ತು ಕೃಷಿಯೇತರ ಅಂದ್ರೆ ಉಳ್ಕಿದ್ದು ಆಕಳದುಗಳದಾಗಲಿ ಹಿಂಗೆ ಉಳ್ಕಿದ್ದು ಅದ್ರ ಕಚ್ಚಾ ಸಾಮಗ್ರಿಗಳು ಅದ್ರೊಳಗೆ ಏನೇನು ಸಿಗ್ತೈತಿ. ಹಾಲು ಮೊಸರು ಅಂಕ್ರಿ ಯೂಶ್ವಲಿ ಎಲ್ಲರೂ ಯೂಸ್ ಮಾಡತ್ತಾರ. ಅದನ್ನು ನಾವು ಅಷ್ಟೂ ಅಲ್ಲ, ಎಲ್ಲ ಜಗತ್ತಿನಾಗ ಹಾಲು ಮೊಸರು ಎಲ್ಲರಿಗೂ ಬೇಕಾ. ಅದನ್ನು ಬಿಟ್ಟು ಸಗಣಿ ಮತ್ತು ಗೋಮೂತ್ರದೊಳಗೆ ಯಾವ್ಯಾವ ಉತ್ಪನ್ನಗಳು ಹಾಕೋ ಅಂತ ಹೇಳಿ ನಮ್ಮ ಮನೆಯವ್ರು ಟ್ರೈನಿಂಗ್ ಕಳಿಸಿದ್ರಿ. ನಾನು ಅಲ್ಲಿ ಕಳ್ಕೊಂಡು ಬಂದು ನಾವು ಒಂದು 15-16 ಥರ ಉತ್ಪನ್ನಗಳನ್ನು ಮಾಡಾತೀವಿ. ಆ ಉತ್ಪನ್ನಗಳನ್ನು ಮಾಡಿ ಅದರಿಂದ ಹೆಚ್ಚು ರಿಸಲ್ಟ್ ಬಂದು ನಮ್ಮಲ್ಲಿ ಕಾಯಂ ಕಸ್ಟಮರ್ಸನೇ ಆಗ್ಯಾರ. ಈಗ ಅಂದರೆ ವರ್ವಿ ತೊಗೊಳೋರು ಆಗ್ಯಾರ. ಆದ ಉತ್ಪನ್ನಗಳು ಕೊಡ್ರಿ ನಮಗೆ ಕಳಿಸ್ರಿ ಅಂತೇಳಿ ನಾವು ಪೋಸ್ಟ್ ಮೂಲಕ ಕಳಿಸ್ತೀವಿ, VRL ಹಾಕ್ತೀವಿ, ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕ್ತೀವಿ. ಅಂದರೆ ಏನೇನು ಅನುಕೂಲತೆಗಳು ಅದಾವಲ್ಲ ಅವ್ರಿಗೆ ಹೋಗಿ ತಲುಪ್ಸಾಕ ಬಸ್ಸಿನ ಮುಖಾಂತರ ಆದರೂ ತಲುಪಿಸ್ತೀವಿ. ಹಾಗೆಲ್ಲ ವ್ಯವಸ್ಥೆ ಮಾಡ್ಕೊಳತ್ತೀವಿ. ಅವು ಒಂದೊಂದಾಗೆ ನಿಮ್ಗೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ನಾವು ಯಾವ ಉತ್ಪನ್ನಗಳನ್ನು ಮಾಡಾತೀವಿ ಅಂಥೇಳಿ. ಮೊದಲೇದಾಗಿ ಹೇಳ್ಬೇಕಂದ್ರೆ ಆಕಳದು ಸಗಣಿ ತೊಗೊಂಡ್ರಿ. ನಾವು ಈಗ ಮೊದಲು ಬರೋದು ಹಾಲು, ತುಪ್ಪ, ಮೊಸರು ಅದನ್ನು ಬಿಟ್ಟು ಹೇಳತ್ತೀನಿ ರೀ. ಇದು ಸಗಣಿಯಿಂದ ಅಗ್ನಿಹೋತ್ರ ಮಾಡೋಕೆ ಬೆರಣಿಗಳನ್ನು ತಯಾರು ಮಾಡ್ತೀವಿ. ನಮ್ಮ ಕಡೆ ಕುಳ್ಳತ್ ಕರಿತೀವಿ ನಾವು ವಿಜಯಪುರ ಜಿಲ್ಲೆದವರು. ಇವನ್ನ ತಯಾರು ಮಾಡ್ತೀವಿ. ಅಂದ್ರೆ ಇದಕ್ಕೆ ಯಾವುದು ಬೇಕಾಗಿಲ್ಲ ನಮಗೆ. ಇದನ್ನೊಂದು ಹದ ಬರೋ ರೀತಿ ಒಳಗೆ ಕಲಸ್ಕೊಂಡು ಮಾಡಿದ್ರೆ ಮುಗಿದು ಹೋತ್ರಿ. ಇದು ಒಂದು ಮಾಡ್ತೀವಿ. ಮೂರು ಹೆಸರು ಕರಿತಾರೆ. ಗೋಮಯ ಖಂಡ ಅತ್ತು ಕರಿತಾರ, ಬೆರಣಿಗಳತ್ತು ಕರಿತಾರ, ಮತ್ತು ನಾವು ಕುಳ್ಳತ್ ಹೇಳಿ ಕರಿತೀವಿ ರೀ. ಇದ ಕುಳ್ಳನ ಕಪ್ಪು ಬೂದಿಯಾಗಿ ಸುಟ್ಟು ಅಂದರೆ 80% ಸುಟ್ಟು ಈ ರೀತಿ ಹಲ್ಪುಡಿಯಾಗಿ ನಾವು ಮಾಡ್ತೀವಿ. ಇದನ್ನು ಹಲ್ಪುಡಿ ದಿನ ಬಳಸೋದ್ರಿಂದ ಮನುಷ್ಯನ ಹಲ್ಲಿನ ಗುಣಮಟ್ಟ ಚೇಂಜ್ ಆಕತಿ. ಹಲ್ಲ ಸ್ವಚ್ಛ ಆಕರಿ. ಮೊದ್ಲು ಬಾಯಿ ಹಲ್ಲ ಎಲ್ಲ ಕೂಡ ಸ್ವಚ್ಛ ಆಕತಿ. ಆಮ್ಯಾಗ ನೀವು ಬ್ರಷ್ ಮಾಡ್ಬೇಕಾದ್ರೆ ಕೈಲಿಂದ ಮಾಡಿದ್ರಿ ಅಂದ್ರೆ ತುಂಬ ಒಳ್ಳೇದ್ರಿ. ಬ್ರಷ್ ಮಾಡೋದ್ರಿಂದ ಮನುಷ್ಯನ ಒಸಡಿಗಳ ಸಮದ ಅವು ಹಲ್ಲು ಅಳಗ್ಯಾಡೋ ಚಾನ್ಸಸ್ ಜಾಸ್ತಿ ಇರ್ತೈತಿ.
ಇದರಿಂದ ಅವೆಲ್ಲ ಕಡಿಮೆ ಆಕಾವ, ಹಲ್ಲು ಗಟ್ಟಿ ಆಕಾವ್ರಿ, ಹಲ್ಲು ಸ್ವಚ್ಛ ಆಕಾವ, ಬಾಯಿ ವಾಸನೆ ಹೊಕ್ಕತಿ. ಮತ್ತು ಇದನ್ನ ತಿಕ್ಕೋಬೇಕಾದ್ರೆ ಹೊಟ್ಯಾಗ ಹೋದ್ರೂ ಯಾವ ಅದರಿಂದ ಯಾವ ಸೈಡ್ ಎಫೆಕ್ಟು ಏನೂ ಇರಂಗಿಲ್ಲ. ಮತ್ತೆ ಎಲ್ಲಾರು ಇದನ್ನ ಮನ್ಯಾಗ ತಾವ ತಯಾರನು ಮಾಡ್ಕೋಬೋದ್ರಿ. ಅಂದ್ರೆ ಅಗ್ದಿ ಸರಳವಾಗಿ ತಯಾರಾಕತಿ ಇದು, ಅಂತ ಇದು ಬಿರಿ ಏನಿಲ್ಲ. ಇದೊಂದು ನಮ್ಮ ಸಂಸ್ಕೃತಿ ಒಳಗೆ ಭಾಳ ಪವಿತ್ರ, ಎಲ್ಲಾರು ಹಿಂದೂ ಧರ್ಮದವ್ರಿಗೆ ಬೇಕಾ ಇದು ವಿಭೂತಿ. ಇದನ್ನ ವಿಭೂತಿ ಹಣಿಗೆ ಹಚ್ಕೊಂಡ್ರೆ ಇದ್ರದ್ದು ಭಾಳ ಮಹಿಮೆ ಹೇಳ್ತಾರೆ. ಇದ್ರ ನಾವು ಚರ್ಮ ರೋಗಗಳು ಹೊಕ್ಕವ, ಹಣೆ ಬರ ಅಂದ್ರೆ ಹಣೆ ಬರ ಸನೇ ಬದಲಾಕತಿ, ಅಂತ ಒಂದು ಅದ್ಭುತ ಶಕ್ತಿ ವಿಭೂತಿ ಒಳಗೈತಿ. ಇದನ್ನ ನಾವು ಮಾಡ್ಬೇಕಾದ್ರೆ ಅಷ್ಟ ಪವಿತ್ರತೆಯಿಂದನೂ ರೆಡಿ ಮಾಡಿರ್ತೀವಿ. ಅಂದ್ರೆ ಆಕಳ ಸಗಣಿಯನ್ನ ಒಣಗಿಸ್ತೀವಿ, ಮೊದಲು ಬಿಸಿಲಿಗೆ ಹೋಗುದು, ಒಣಗಿಸಿ ಆಮ್ಯಾಗ ಅದನ್ನ ಬೂದಿ ಮಾಡಿ ಸುಡ್ತೀವ್ರಿ. ಅದನ್ನ ಸುಟ್ಟ ಬೂದಿ ಮಾಡಿಂದ ಅದನ್ನ ಚಾಣಿಸಿ ನೆನಾಕ್ತಿವಿ. ಇದ್ರ ನೀರಾಗರೆ ನೆನಾಕ್ರಿ, ಗೋಮೂತ್ರದಾಗರೆ ನೆನಾಕ್ರಿ, ಅದು ನಿಮಗೆ ಬಿಟ್ಟು ಕೊಟ್ಟಿದ್ದು. ಅಂದ್ರೆ ಗೋಮೂತ್ರದಾಗ ನೆನಾಕಿದ್ರೂ ಚಲೋನ. ಆದ್ರೆ ಗೋಮೂತ್ರದಾಗ ನೆನಾಕೋಗು ಇನ್ನೊಂದು ಅಡ್ವಾಂಟೇಜ್ ಐತೆ ಅಲ್ಲಿ. ಗೋಮೂತ್ರದೊಳಗೆ ನೆನಾಕಿದ್ದನ್ನ ಪ್ರತಿದಿನ ಹೊಟ್ಟೆ ಒಳಗೆ ತೊಗೊಂಡಿವಂದ್ರೆ ಮನುಷ್ಯನಿಗೆ ಬ್ಯಾಡಾದ ಸೆಲ್ಸ್ ಅಂದ್ರೆ ಡೆಡ್ ಸೆಲ್ಸ್ ಏನಿರ್ತಾವಲ್ರಿ, ರಕ್ತದ ಕಣಗಳಾರೇ ಆಗಲಿ ಏನ್ರಿ ಅವೆಲ್ಲ ಸಾಯ್ತಾವ. ಅದು ಅಂದ್ರೆ ನಮ್ಮ ಯೂರಿನ್ ಮೂಲಕರೇ ಆಗಲಿ, ಆಮ್ಯಾಗ ಇದ್ರ ಮೂಲಕ ಬೆವರಿನ ಮೂಲಕ ಆಗಲಿ ಹೊರಗೆ ಹೋಗತಿ. ಅಂತ ಒಂದು ಅದ್ಭುತ ಶಕ್ತಿ ಆ ಆಕಳದ ಸುಟ್ಟಿದ ಬೂದಿ ಒಳಗೈತಿ. ಅದನ್ನ ನೀರಾಗ ನೆನಾಕಿ 15 ದಿವ್ಸ ಬಿಟ್ಟು ಆಮ್ಯಾಗ ಒಂದು ಅರ್ಬಿ ಕಟ್ಟಿ ಅದನ್ನ ಅದರದೊಂದು ಪ್ರೊಸೀಜರ್ ಐತ್ರಿ. ಅದು ಹಿಂಗೆ ಎಲ್ಲ ಬಸದ ಕೆಳಗೆ ಬರಂಗೆ ಇಟ್ಟು ಅದು ಎಷ್ಟು ಸ್ಮೂತ್ ಅಂದು ಬೂದಿ ಬಂದಿರ್ತೈತಲ್ಲ ಅದನ್ನ ಒಂದು ಉಂಡಿ ಮಾಡಿ ಒಂದು ಕಡೆ ಇಟ್ಟು ಮತ್ತೊಂದು 15-20 ನಿಮಿಷ ಬಿಟ್ಟು ಅದನ್ನ ಒಂದು ಆಕಾರಕ್ಕೆ ತರ್ತೀವಿ. ಒಂದು ದಿನ ನೆರಳ್ಯಾಗ ಒಣಗಿಸ್ತೀವಿ ಅದನ್ನು. ಅಂದರೆ ಬಿರುಗಳು ಬಿಡಬಾರ್ದು, ಡೈರೆಕ್ಟ್ ಬಿಸಿಲಿಗೆ ಇಟ್ಟಿವಿ ಅಂದ್ರೆ ನೀರಿನ ಅಂಶ ಒಮ್ಮೆ ಅಟ್ಟಿಸಿ ಹೋಗಿ ಬಿರುಗಳು ಬರ್ತೈತೆ. ಅದನ್ನು ನೆರಳಾಗಿಟ್ಟು ಒಣಗಿಸಿ ಮರುದಿನ ಮತ್ತು ಬಿಸಿಲಾಗಿಟ್ಟು ಒಣಗಿಸಿ 7 ದಿನ ಒಣಗಿಸ್ತೀವಿ. ಅದನ್ನು 1 ವಾರ ತನಕ ಪೂರ್ತಿ ಒಣಗಬೇಕಾದ ನಮಗೆ. ಒಣಗಿನ ಥರ ಮತ್ತೆ ಹೊಳ್ಳಿ ಅದೇ ಆಕಳ ಕುಳ್ಳಿನೊಳಗನ ಸುಡ್ತೀವಿ ಅದನ್ನು. ಅದು ಹೆಂಗೆ ಸುಡೋದಂದ್ರೆ ಇವತ್ತು ಮುಂಜಾನೆ ಹಾಕಿದ್ವಿ ಅಂದ್ರೆ ಮರುದಿನ ಮುಂಜಾನೆ ಅದನ್ನ ತಗೋತೀವಿ ನಾವು ಆ ಬೆಂಕಿ ಒಳಗಿಂದ. ಅಂದ್ರೆ ಸತತ 24 ತಾಸು ಅದು ಬೆಂಕಿ ಒಳಗನೆ ಬೇಯ್ತೈತಿ. ಅದು ಬೆಂಕಿ ಒಳಗೆ ಬೇಯ್ತೈತಿ ಅನ್ನೋದ್ರಾಗ ಅದು ಕೆಬ್ಬಣಗತೆ ಕಾದಿರ್ತೈತಿ. ಅದು ಅಷ್ಟೊಂದು ಅದು ಶಾಖವನ್ನ ಅದ್ರ ತನ್ನಲ್ಲಿ ಇದು ಮಾಡಿರ್ತೈತಿ, ಅದು ಸುಟ್ಟು ಹೊರಗೆ ಬರ್ತೈತಿ. ಈ ರೀತಿಯಾಗಿ ಇದನ್ನು ತಯಾರು ಮಾಡ್ತೀವಿ. ಮತ್ತು ಇದಾಗಿಂದ ಬಾಂಡೆ ತಿಕ್ಕು ಪೌಡರ್ ರೆಡಿ ಮಾಡ್ತೀವಿ ರೀ ಆಕಳ ಬೂದಿಯಿಂದನ. ಅಂದ್ರೆ ಇದ್ರೊಳಗೆ ಸ್ವಲ್ಪ ಇನ್ನೂ ಪ್ರೊಸೀಜರ್ ಅದಾರೆ. ನಿಂಬೆಹಣ್ಣು, ಅಂಟ್ವಾಳಕಾಯಿ, ಆಮ್ಯಾಗ ಉಪ್ಪು ಇವೆಲ್ಲ ಕೂಡಿಸಿ ಮಿಕ್ಸ್ ಮಾಡಿ ಇದನ್ನು ಇದು ಪಾತ್ರೆ ತೊಳಕಂದ್ರೆ ದೇವ್ರ ಮೂರ್ತಿಗಳ ತಿಕ್ಕ್ರಿ ಅಥವಾ ದಿನ ಬಳಕೆ ಪಾತ್ರೆಗಳನ್ನು ತಿಕ್ಕಿದ್ರು ನಡಿತೈತಿ. ಪಿತಾಂಬ್ರ ಇದು ಧೂಪದ ಬತ್ರಿ ಜಗ್ಲಿ ಮ್ಯಾಗ ಹಚ್ಚಾಕ ಊದ ಕಡ್ಡಿ ಬದ್ಲಿ ಅಂತ ಹೇಳಿ ಮಾಡೀವಿ. ಇದನ್ನು ಊದಿನ ಕಡ್ಡಿ ಬಳಸ್ಕೋಬಾರ್ದ್ರಿ ನಾವು. ಊದಿನ ಕಡ್ಡಿ ಬಳಸೋದ್ರಿಂದ ಮನುಷ್ಯ ಕ್ಯಾನ್ಸರ್ಸ್ ಬರತೈತಿ. ಅಂದ್ರೆ ಅದ್ರೊಳಗೆ ಅಂಥ ವಿಷಕಾರಿ ಸೆಂಟೆಡನ್ನು ಬಳಸಿರ್ತಾರೆ ಮತ್ತು ಬಿದಿರಿನ ಬೊಂಬನ್ನು ಬಳಸಿರ್ತಾರೆ. ಅದು ಏನೂ ಇಲ್ರಿ. ಇದು ನಾವು ಮಾಡೋ ಪದಾರ್ಥಗಳು ಇನ್ನೊಂದೆಲ್ಲ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ತಮ್ಮ ಮನೆಯೊಳಗೆ ರೆಡಿ ಮಾಡ್ಕೊಳ್ಬೋದು. ಅಂಥ ಸರಳವಾದ ಪ್ರಾಡಕ್ಟ್ಗಳದ ನಮ್ಮ. ಅಂಥ ಇದು ಇಲ್ಲ, ಅದು ಬೇಕು ಇದು ಬೇಕು ಅನ್ನುವಂಥದ್ದಿಲ್ಲ. ಆಮ್ಯಾಗ ಇದು ಒಂದು ಟೇಬಲ್ ಸ್ಟ್ಯಾಂಡ್ ಮಾಡಿದ್ದೆ ನಾವು. ಪೆನ್ ಇಡಾಕ ಇದು ಇಡಾಕ ತಂದು ಶೋಕ್ ಎಲ್ರಿ. ಅಂದರೆ ಒಂದು ವಿಚಾರ ಏನಪ್ಪ ಅಂದ್ರೆ ನಮ್ಮದು ಎಲ್ಲಿ ನಾವು ಆಕಳ ಸಗಣಿಯನ್ನು ಬಳಸ್ತೀವಲ್ಲ ಅಲ್ಲಿ ವಾತಾವರಣ ಶುದ್ಧಿ ಆಕತಿ, ಸಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇರ್ತಾವೆ. ಅದು ಒಂದು ನಂಬಿಕೆ. ಆ ನಂಬಿಕೆ ಅನ್ನೋಕ್ಕಿಂತ ಮೂಢನಂಬಿಕೆ ಅಲ್ರಿ, ಅದು ವೈಜ್ಞಾನಿಕವಾಗಿನೂ ಸಾಬೀತಾಗಿದ್ದ ನಂಬಿಕೆನ ಅದು. ಆಮ್ಯಾಗ ಇದು ರೀ ಮಾಡೀವಿ. ಇದನ್ನು ಗಣೇಶನ ವಿಗ್ರಹ ಮಾಡೀವಿ. ಇನ್ನು ಮಾಡೋ ಪ್ರೊಸೀಜರ್ ಒಳಗೆ ಅದೀವಿ. ಇನ್ನು ಚೆಂದಾಗೆ ಫಿನಿಶಿಂಗ್ ಬರಬೇಕು, ಚಂದ ಬರ್ಬೇಕಂತ ಹೇಳಿ ಪ್ರಯತ್ನ ಮಾಡತ್ತೀವಿ ಈಗ. ಅಂದ್ರೆ ಇನ್ನು ಗಣೇಶ ಚತುರ್ಥಿ ಬರ್ತೈತಲ್ರಿ, ಅದ್ರ ಸಮೀಪದಾಗಿ ಇವನ್ನ ರೆಡಿ ಮಾಡ್ಬೇಕನ್ನೋ ವಿಚಾರದೊಳಗೆ ಅದೀವಿ ನಾವು. ಆಮ್ಯಾಗ ಇವು 2 ಓಮ ಸ್ವಸ್ತಿಕ ಅಂತ ಹೇಳಿ ಬಿಲ್ಲೆಗಳನ್ನು ರೆಡಿ ಮಾಡೀವಿ. ಇದರಿಂದ ಕೀ ಬೆಂಚ್ ಮಾಡತ್ತೀವಿ. ಆಮ್ಯಾಗ ಇನ್ನೊಂದು ಇದನ್ನು ಗಾಡಿಗೆ ಅಂಟಿಸೋದ್ರಿಂದ ಮನುಷ್ಯ ಅಂದ್ರೆ ಮನ್ಯಾಗ ಒಟ್ಟು ಆಕಳ ಸಗಣಿ ಇರ್ತೈತಿ, ಸಕಾರಾತ್ಮಕ ಶಕ್ತಿ ಇರ್ತೈತಿ, ವಾತಾವರಣ ಶುದ್ಧೀಕರಣ ಆಕತಿ ಅನ್ನೋ ಉದ್ದೇಶಕ್ಕೆ ಇಂಥವೆಲ್ಲ ಮಾಡತ್ತೀವಿ ನಾವು. ಆಮ್ಯಾಗ ಇವು ಪಣತಿ ಮಾಡತ್ತೀವ್ರಿ, ಗೋಮಯ ಹಣತೆಗಳು ಇವು. ಅಂದ್ರೆ ಇದ್ರೊಳಗೆ ತುಪ್ಪ ಹಾಕಿ ಉರಿದ್ರೆ ಅಂದ್ರೆ ಅಗ್ನಿಹೋತ್ರ ಮಾಡಿದಷ್ಟೇ ಪವಿತ್ರವಾದ ವಾಯು ನಮ್ಮ ಮನ್ಯಾಗ ಹರಿದಾಡಕತ್ತೈತಿ. ಆಮ್ಯಾಗ ಸೋಪ್ 1-2 ಥರದ ಸೋಪ್ ಮಾಡತ್ತೀವಿ ಗೋಮಯದಿಂದನ. ಇದು ಗೋಮಯ ರೀ. ಅಂದರೆ ಇದನ್ನು ಸುಟ್ಟಿರಂಗಿಲ್ಲ ಏನಿಲ್ಲ. ಗೋಮಯದ ಪೌಡ್ರನ್ನು ಹಾಕಿ ಮತ್ತು ವನಸ್ಪತಿಗಳನ್ನು ಔಷಧಗಳನ್ನು ಹಾಕಿ ಮನುಷ್ಯಾಗ ಮುಖದ ಮೊಡವೆ ಕಲೆಗಳು ಎಲ್ಲ ಮತ್ತು ಮೈ ಸ್ವಚ್ಛ ಹಿಂಗೆಲ್ಲ ಆಕತ್ತೆ ಅಂತ ಹೇಳಿ ಆಯುರ್ವೇದಿಕ್ ಸೋಪ್ ಅಂತ ಹೇಳಿ ಇದನ್ನೊಂದು ಮಾಡತ್ತೀವಿ. ಆಮ್ಯಾಗ ಇದು ಒಂದು ಮಾಡತ್ತೀವಿ ರೀ. ಇದೇನು ಸೋಪ್ ರೀ? ಇದು ಕಾರ್ಬನ್ ಸೋಪ್ ಅಂತ ಹೇಳಿ ಹೆಸರಿಟ್ಟಿವಿ ಇದಕ್ಕೆ. ಇದು ಆಕಳ ಸಗಣಿಯನ್ನು ಸುಟ್ಟಿದ್ದು
ಪೌಡ್ರ್ ಗೋಮಯ ಪೌಡ್ರದಿಂದ ಹಾಂ ರೀ ಕೊಬ್ಬರಿ ಎಣ್ಣೆ ಇದನ್ನು ಸೇರಿಸಿ ಇದು ಒಂಥರ ರೆಡಿ ಮಾಡತ್ತೀರಿ. ಇದು ಚರ್ಮ ರೋಗಗಳೆಲ್ಲ ಕಡಿಮೆ ಆಕಾವ, ಇದಕ್ಕೆ ಮೈ ಕ್ಲೀನ್ ಆಕತಿ. ಆಮ್ಯಾಗ ಇದನ್ನು ಬಳಸೋದ್ರಿಂದ ಪರಿಸರಕ್ಕೆ ಯಾವ ಹಾನಿನೂ ಇಲ್ಲ. ಹಾಂ ಅಂದ್ರೆ ಉಳ್ಕಿದ ಏನಾರ ಇರೋದಿಲ್ಲ. ಕೆಮಿಕಲ್ ಇರೋದಿಲ್ಲ. ಇದು ಒಂದು ಹೊಸಾದ್ ಮಾಡೀವ್ರಿ ಇದನ್ನ. ಅಂದ್ರೆ ಇದು ಬೇಕೀಗ ಮನುಷ್ಯಾಗ ಎಲ್ಲಾರ್ಗಿ ಮಾನಸಿಕ ಖಿನ್ನತೆ ಭಾಳ. ಈಗ ಇಂಥವೆಲ್ಲ ಅವ್ರು ಕೊಳ್ಳಾಗ ಹಾಕೋದು ಅಥವಾ ಎಣಿಕೆ ಮಾಡೋದ್ರಿಂದ ಬಳಸಿದ್ರಂದ್ರೆ ಮೊಬೈಲ ಟಿ ವಿ ಫೋನ್ಗಳೆಲ್ಲ ಬಂದು ಮನುಷ್ಯನ ಮನಸ್ಸು ಸ್ಥಿಮಿತದೊಳಗೆ ಇಲ್ಲೀಗ ಚಂಚಲ ಮನಸ್ಸಾಗ ಆಗ್ತೈತಿ. ಆದರೆ ಇದನ್ನು ಕೊಳ್ಳಾಗ ಹಾಕೋದ್ರಿಂದ ಅಥವಾ ಇದರಿಂದ ಅವರು ಓಂ ನಮ ಶಿವಾಯ ಅಂತ ಹಿಂಗೆ ಜಪ ಮಾಡೋದ್ರಿಂದ ಅವರ ಮನಸ್ಸಿನ ಏಕಾಗ್ರತೆ ಬರ್ಬೋದ್ರಿ. ಅವರ ನಂಬಿಕೆ ಮ್ಯಾಲೆ ಹೋಗತಿ. ಇದು ಯಾವ ಥರ ಮಾಡಿರಿ? ಏನದು ಇದು ಸಣ್ಣ ಕರ ಇರ್ತಾವಲ್ರಿ, ಆ ಗೋಮಾತೆ ಸಣ್ಣ ಕರಗಳಿಂದ ಅವು ಸಗಣಿ ಹಾಕ್ಬೇಕಾದ್ರೆ ಮೊದಲ ನೀರು ಕುಡಿತಿರಂಗಿಲ್ಲ. ಸಣ್ಣ ಇದ್ದಾಗ ನೀರ ಕಡಿಮೆ ಕುಡಿತಿರ್ತಾವ, ಬರೀ ಹಾಲಿನ ಮೇಲೆ ಇರ್ತಾವ್ರಿ ಅವು. 1 ತಿಂಗಳು 2 ತಿಂಗಳು ಬರೀ ಹಾಲಷ್ಟ ಕುಡಿತಿರ್ತಾವ, ತಾಯಿ ಹಾಲು. ಆಗ ಇವು ಈ ಥರ ಕರಗಳು ಗುಂಡು ಕಾಳು ಹಾಕ್ತಾವ, ಹಿಕ್ಕಿ ಹಾಕ್ತಾವು. ಅವನ್ನ ಗೊಳೆ ಮಾಡಿರ್ತೀವಿ ನಾವು ದಿನ. ಆಕಳ ಕರ ಎಲ್ಲಿ ಕಟ್ಟಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ಮುಂಜಾನೆ ಅದು ತುಳಿದಾಡೋಕಿನ್ನ ಮೊದಲು ಗೊಳೆ ಮಾಡ್ಕೊಂಡು ಆರಾಕಿರ್ತೀವಿ. ಅವ್ನು ಈ ಥರ ಪೋಣಿಸಿ ಮ್ಯಾಗ ಒಂದು ಸ್ವಲ್ಪ ಅದು ಅಂದ್ರೆ ಒಬ್ಬೊಬ್ರು ಕೊಳ್ಳಾಗ ಅದು ಹಾಕೊಂಡ್ರಂದ್ರೆ ನೀರು ಹಿಡಿಬಾರ್ದತ್ ಹೇಳಿ ಇದಕ್ಕೆ ಇದು ಹಚ್ಚಾತೀವಿ ರೀ, ಅಗಸಿ ಎಣ್ಣೆ ಹಚ್ಚಿವಿ. ಹಾಂ ರೀ, ಒಂದು ಸ್ವಲ್ಪ ಶೈನಿಂಗ್ ಬರ್ತೈತಿ. ಆಮ್ಯಾಗ ನೀರು ಹಿಡಿದಿಲ್ಲ, ಇನ್ನೊಂದು ಕಾಳು ಗಟ್ಟಿ ಆಕತಿ. ಆ 3 ಉದ್ದೇಶ ಇಟ್ಕೊಂಡು ಇದನ್ನ ಈ ಥರ ಗಟ್ಟಿ ಆಗ್ಲತ್ ಹೇಳಿ ಈ ಥರ 108 ಕಾಳು ಹಾಕಿ ಮಾಡತ್ತೀವಿ. ಇನ್ನೊಂದು ಇದನ್ನ ಕೈಯಾಗ ಕಟ್ಕೊಳಕ್ಕೂ ಮಾಡತ್ತೀವಿ. ಹಿಂಗೆ ಈ ಥರ ಹಿಂಗೆ ಮಾಡಿ ಹಿಂಗೆ ಕೈಯಾಗ ಕಟ್ಕೊಂಡ್ರಂದ್ರೆ ಯಾವತ್ತೂ ಅವ್ರ ಹಂತಕ್ಕೆ ಇರ್ತೈತಿ. ಮತ್ತು ಇದು ಸಗಣಿದತ್ತೂ ಯಾರಿಗೆ ಗೊತ್ತಾಗಂಗಿಲ್ಲ. ಹಾಂ ರೀ, ಕಾಣಿಸ್ತೈತ್ರಿ. ಹಾಂ ರೀ, ಈ ಥರ ಮಾಡತ್ತೀವಿ. ಹಾಂ, ಈ ಸದ್ದ ಅತ್ಯವಶ್ಯಕ ಇದ್ದದ್ರಿ ಇದು. ನಾನು ಹಿಡ್ಕೊಂಡು ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಬೇಕಿದೆ. ಎಲ್ಲಾರಂತಕ್ಕೆ ಮೊಬೈಲ್ ಇರಲಾರ್ದ ಯಾರು ಇಲ್ರಿ ಈಗ. ನಾನು ಅದಕ್ಕೇನು ಹೊರತ ಆಗಿಲ್ಲ, ನನಗೂ ಬೇಕಾ ಮೊಬೈಲ. ಆದ್ರೆ ಮೊಬೈಲಿಂದ ಎಷ್ಟು ಅಡ್ಡ ಪರಿಣಾಮಗಳು ಆಗಾಕತ್ಯಾವಂದ್ರೆ ಹೇಳಕ್ಕಾಗೋಲಾಗೈತಿ. ಅದು ಸಣ್ಣ ಹುಡುಗರು ಕೈಯಾಗಿನ ಹಿಡ್ಕೊಂಡು ದೊಡ್ಡವ್ರ ತನಕ ಫೋನ್ ಕವರ್ ಹಾಕೊಳಕ್ ಮಾಡಿದ್ರಿ ಮೊಬೈಲ್ ಕವರ್. ಇದರಿಂದ ಏನು ಉಪಯೋಗ ರೀ? ಇದಕ್ಕೆ ಏನು ಮೊಬೈಲ್ಗಳಿಗೆ ವಿಷಕಾರಿ ಇದು ಬರ್ತಿರ್ತಾವಲ್ರಿ, ರೇಡಿಯೇಷನ್ಗಳು ಬರ್ತಿರ್ತಾವಲ್ಲ, ಅವನ್ನೆಲ್ಲ ಅದು ತಡೆ ಹಿಡಿತೈತ್ರಿ. ಅದ ಇದ್ರಿ ಗೋಶಾಲೆ ಒಳಗೆ ಗೋಪಾಲ್ ಬಾಯಿ ಸುತಾರೆ ಅವರ ಗೋಶಾಲೆ ಒಳಗೆ ಸಾಬೀತಾಗೈತೆ ಅದು. ಇದು ಎಲ್ಲಾನು ಇದನ್ನ ವ್ಯೂಸ್ಗಳನ್ನ ತಡೆ ಹಿಡಿತೈತೆ ಅಂತ ಹೇಳಿ. ಇದು ಯಾವ ಥರ ತಯಾರು ಮಾಡಿರಿ? ಇದು ಸಿಂಪಲ್ ರೀ. ಆಕಳದ ಸಗಣಿ ಒಳಗೆ ಒಂದು ಸ್ವಲ್ಪ ಗಮ್ ಪೌಡರ್ ಅಂತ ಹೇಳಿ ಸಿಗ್ತೈತೆ. ಅದು ಏನು ಕೆಮಿಕಲ್ಸ್ ಅಲ್ರಿ. ಮತ್ತು ಅದನ್ನ ಕಲಿಸಿ ತೀಡ್ತೀವಿ. ಅದನ್ನ ತೆಳ್ಳಗ ಬರುವಂಗ ತೀಡಿ ರೌಂಡ್ ಶೇಪ್ನೊಳಗೆ ಕಟ್ ಮಾಡ್ಕೊಂಡಿರ್ತೀವಿ. ಅಂದ್ರೆ ತೆಳ್ಳಗ ಯಾಕೆ ತೀಡ್ತೀವಿ ಅಂದ್ರೆ ಮೊಬೈಲ್ ಒಳಗೆ ಅಡ್ಜಸ್ಟ್ ಆಗ್ಬೇಕು. ಹಾಂ ರೀ, ಈ ಥರ ಮಾಡಿರ್ತೀವಿ. ಇದನ್ನ ಅಡ್ಜಸ್ಟ್ ಆಗ್ಬೇಕಂತ ತೀಡಿ ಅದಕ್ಕೆ ಒಂದು ಸೈಡ್ ನಮ್ದು ಅಡ್ರೆಸ್ ಫೋನ್ ನಂಬರ್ ಗೊತ್ತಾಗ್ಲಿ ಮಂದಿಗೇನೋ ಉದ್ದೇಶಕ್ಕೆ ಒಂಥರ ಮುಂದೆ ಇದನ್ನ ಇದು ಮಾಡಿವಿ, ಸ್ಟಿಕ್ಕರ್ ಮಾಡಿವಿ. ಹಿಂದೆ ಅಂಟಿಸ್ಕೊಳಕತ್ ಹೇಳಿ ಡಬಲ್ ಸ್ಟಿಕ್ಕರ್ ಹಚ್ಚಿ ಅದನ್ನ ಇದ್ರಾಗ ತಿಳಿವು ಇರ್ತೈತ್ರಿ. ಇದು ಇದನ್ನ ತೆಗದ ಒಂದು ಅಂಟಿಸ್ಕೊಳಕ್ ಮಾಡಿವಿ. ಇದು ಒಂದ್ಸತಿ ತಗೊಂಡ್ರೆ ಲೈಫ್ ಟೈಮ್ ರೀ. 100 ರೂಪಾಯಿ ಪ್ರೈಸ್ ಮಾಡಿವಿ ಇದಕ್ಕೆ. ಆದ್ರೆ ಒಂದ್ಸತಿ ನಿಮ್ ಫೋನಿಗೆ ನೀವು ಹಾಕೊಂಡ್ರೆ ಅಂದ್ರೆ ಲೈಫ್ ಟೈಮ್ ಉಳಿದ್ ಬಿಡ್ತೈತೆ. ಅದಕ್ಕೇನು ಡ್ಯಾಮೇಜ್ ಆಗಂಗಿಲ್ಲ. ಆ ಥರ ಅದನ್ನ ಗಟ್ಟಿಯಾಗಿ ಮಾಡಿವಿ ಅದನ್ನ. ಆಮ್ಯಾಗ ಇವಿಷ್ಟು ಆಕಳ ಸಗಣಿಯಿಂದ ಆಗೋ ಪದಾರ್ಥಗಳ್ರಿ. ಈಗ ನಾ ಏನು ಇವೆಲ್ಲ ಹೇಳಿಲ್ಲ. ಇದನ್ನ ಬಿಟ್ಟು ಇನ್ನು ಗೋಮೂತ್ರದ ಪದಾರ್ಥಗಳನ್ನ ಹೇಳ್ತೀನಿ. ಆಕಳ ಗೋಮೂತ್ರ ರೀ. ಮೊದ್ಲೆಲ್ಲ ಆಕಳ ಮನಿ ಪವಿತ್ರ ಆಗಕ್ಕೆ ಗೋಮೂತ್ರ ಸಿಂಪಡಣೆ ಮಾಡ್ತಿದ್ರು. ಮನ್ಯಾಗ ಮುಂಜಾನೆ ಎದ್ಗಲೆ ಹುಣ್ಣಿಮೆ ಅಮಾಸಿ ಇತ್ತಂದ್ರ ಗೋಮೂತ್ರ ಹೊಡಿತಿದ್ರು. ಅದ್ರೊಳಗೆ ಈಗ ಒಂದು ನಾವು ಮುಂದೆ ವಿಚಾರ ಮಾಡಿ ಏನು ಮಾಡತ್ತೀವಿ, ಗೋಮೂತ್ರ ಕುಡಿಯೋದ್ರಿಂದ ಮನುಷ್ಯನ ಆರೋಗ್ಯ ಸುಧಾರಿಸ್ತೈತೆ ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಅದನ್ನು ಎಲ್ಲ ಕಡೆ ಚರ್ಚೆ ಆಗೈತಿ, ವೈಜ್ಞಾನಿಕವಾಗಿ ಹೇಳ್ತಾರೆ. ನಾವು ಇದನ್ನು ಮುಂಜಾನೆದು ಒಂದು ಟೈಮದ್ದು ನಸಕ್ನಾಗ 5:15 ಏನು ಆಕಳುಗಳು ಗೋಮೂತ್ರ ಕೊಡ್ತಾವಲ್ರಿ ಗೋಮಾತೆಯರು, ಆಗ ಅವನ್ನ ಹಿಡ್ಕೊಂಡು ಅವನ್ನ ಒಂದು 10 ಲೀಟ್ರ್ ಅಂದ್ರೆ ನಮ್ಮ 10 ಆಕಳದಾವ 10-12 ಲೀಟ್ರ್ ತನಕ ನಮಗೆ ಗೋಮೂತ್ರ ಸಿಗ್ತಾವ ಪ್ರತಿದಿನ ಮುಂಜಾನೆ. ಅವನ್ನ ಬಾಷ್ಪೀಕರಣ ಮಾಡೋ ಇದು ಐತ್ರಿ. ಅದು ನಮ್ಮಲ್ಲಿ ಬಾಯ್ಲರ್ ತಂದೀವು. ಮತ್ತು ಇನ್ನೊಂದು ನಾವೆಲ್ಲ ಕಟ್ಗೆ ಒಲಿ ಮ್ಯಾಗ ಮಾಡ್ತೀವಿ. ಯಾವುದಕ್ಕೂ ಗ್ಯಾಸ್ ಗೀಸ್ ಏನು ಉಪಯೋಗ ಮಾಡೋದಿಲ್ರಿ. ಅದ್ರೊಳಗೆ ಕುದಿಸಿ ಅದೊಂದು ಪ್ರೊಸೀಜರ್ ಐತ್ರಿ. ಅದು ಆವಿಯಾಗಿ ಹಿಂಗೆ ಬರೋಣ ಅದಕ್ಕೆ ನೀರಿನ ಸಪ್ಲೈ ಕೊಟ್ಟು ಅದು ಮುಂದೆ ದ್ರವ ರೂಪದಾಗಿ ಕೆಳಗೆ ಬೀಳ್ತೈತಿ. ಇದರೊಳಗೆ 4 ಥರದ ಅರ್ಕ ಮಾಡ್ತೀವಿ. ಮತ್ತು ಇನ್ನೊಂದು ಹರ್ಬಲ್ ಅರ್ಕನೂ ಮಾಡ್ತೀವಿ. 4 ಥರದ್ದು ಯಾವ ರೀತಿ ಅರ್ಕ ಅಂದ್ರೆ ಅದು ತುಳಸಿ ಹಾಕಿ ತೆಗಿತೀವಿ, ಅಮೃತ ಬಳ್ಳಿ ಹಾಕಿ ತೆಗಿತೀವಿ, ಆಮ್ಯಾಗ ನುಗ್ಗಿ ತಪ್ಲ ಹಾಕಿ ತೆಗಿತೀವಿ ರೀ. ನುಗ್ಗೆ ಗಿಡ ಬರ್ತೈತಲ್ರಿ ನುಗ್ಗಿ ತಪ್ಲ ಹಾಕಿ ತೆಗಿತೀವಿ. ಆಮ್ಯಾಗ ಈ ಬಿಲ್ವ ಪತ್ರೆ ಹಾಕಿನೂ ತೆಗಿತೀವಿ. ಇಂಥ 4 ಥರದ ಅರ್ಕನು
ಮತ್ತು ಇವೆಲ್ಲ ಎಲೆಗಳು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ಎಲ್ಲ ಎಲೆಗಳನ್ನು ಒಂದೊಂದು ಪ್ರಮಾಣದೊಳಗೆ ಕೂಡಿಸಿ ಎಲ್ಲಾನು ಸೇರಿಸಿ ಕರಿಬೇವಿನ ತಪ್ಪಲ ಹಿಡ್ಕೊಂಡು ಎಲ್ಲಾನು ಸೇರಿಸಿ ಒಂದು ಅರ್ಕ ತೆಗಿತೀವಿ. ಅದು ಸಾಮಾನ್ಯವಾಗಿ ಯಾರು ಬೇಕಾದವರು ತಗೋಬೋದ್ರಿ ಇದನ್ನು. ಅಂದ್ರೆ ಕೆಲವೊಂದು ಸಮಸ್ಯೆಗಳು ಇರ್ತಾವ್ರಲ್ಲ, ಕೆಲವೊಂದು ಸಮಸ್ಯೆಗಳಿಗೆ ಅದಕ್ಕೆ ಏನು ಆ್ಯಡ್ ಮಾಡ್ಬೇಕು ಅನ್ನೋದು ಸ್ವಲ್ಪ ತಿಳ್ಕೊಂಡು ಮಾಡಿದ್ರೆ ಅದು ಕಾಯಿಲೆಗಳು ಸರಿಪಡ್ತಾವೆ. ಇದು ಒಂದು ಆತ್ರಿ ಗೋಮೂತ್ರದ್ದು. ಇದು ಒಂದು ಇನ್ನೊಂದ್ರಿ, ಇದು ಗೋಮೂತ್ರದ್ದು ಹುಣ್ಣಿಮೆಯ ಬೆಳದಿಂಗಳೊಳಗೆ ಆಕಳುಗಳನ್ನು ಹೊರ ಕಟ್ತೀವಿ. ಎಲ್ಲ ಆಕಳ ಮೈ ಮ್ಯಾಗ ಡುಬ್ಬದ ಮ್ಯಾಗ ಬೆಳದಿಂಗಳ ಬೀಳ್ಬೇಕ್ರಿ ಇದು. ಇದನ್ನ ಅದ ಬೆಳದಿಂಗಳದಾಗ ಕಲೆಕ್ಟ್ ಮಾಡ್ತೀವಿ. ಮತ್ತು ಗೋಮೂತ್ರ ಅಂದ್ರೆ ಆಗ ಎದ್ದು 5:15 ಅದು ಮೇವು ಹಾಕಿದ್ವಿ ಅಂದ್ರೆ ನಾವು ಎದ್ದು ಗೋಮೂತ್ರ ಕೊಡ್ತಾವು. ಅವನ್ನ ಆ ತಾಮ್ರದ ಇದು ಬೋಗಾಣಿ ಒಳಗರೆ ಅಥವಾ ಒಟ್ಟು ತಾಮ್ರದ ಪಾತ್ರೆ ಒಳಗೆ ಅರ್ಧ ಪ್ರಮಾಣ ಆಗುತ್ತಾನ ಕುದಿಸ್ತೀವಿ. ಅದನ್ನ ಅದು ಕುದಿಸ್ಬೇಕಾದ್ರೆ ಸ್ವಲ್ಪ ಒಂದು ಎಸಳು ಆಗುವಷ್ಟು ಲೌಳ್ಸರ ಒಗದ ಕುದಿಸ್ತೀವಿ ಅದನ್ನ. ಆಮ್ಯಾಗ ಹೊಳ್ಳಿ ಅದನ್ನ ಕುದ್ದು ರೆಡಿಯಾಗಿ ಹೊರಗೆ ತೆಗೆದಿಂದ ಗುಲಾಬಿ ಹೂವಿನ ರಸವನ್ನು ಹಾಕ್ತಿವಿ ಅದ್ರೊಳಗೆ. ಅದು ಗುಲಾಬಿ ಹೂವಿನ ರಸ ಮೊದಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನ ಪ್ರತಿದಿನ ಒಂದೊಂದು ಹನಿ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಕಣ್ಣಿನ ಪೊರೆಗೆ ಹೋಗಿ ಬಂದಿದ್ದು ಕಡಿಮೆ ಆಕತಿ, ಕಣ್ಣು ಕೆಂಪಾಗೋದು ಕಡಿಮೆ ಆಕತಿ. ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಕಣ್ಣಿನೊಳಗೆ ಯಾವಾರೇ ದೋಷ ಇದ್ದು ಅಂದ್ರೆ ಅವು ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವನ್ನೆಲ್ಲ ಇದರಿಂದ ಇದು ಸರಿಪಡಿಸ್ತೈತೆ ಅಂತ ಹೇಳಿ ಇದು ಖಚಿತ ಆಗೈತ್ರಿ. ಈಗ ಭಾಳ ಜನ ನಮ್ಮಲ್ಲಿ ಒಯ್ದಾರ, ಭಾಳ ಜನ ಕೊಟ್ಟಿವಿ, ಅವರೆಲ್ಲ ರಿಸಲ್ಟ್ ಹೇಳ್ಯಾರ. ಮತ್ತು ಕಂಟಿನ್ಯೂ ಆಗಿ ಒಯ್ಯಾತಾರ ಅವ್ರು. ಅಂದ್ರೆ ಬರೇ ಒಂದು ಬಾಟ್ಲಿ ಕಂಪ್ಲೀಟ್ ಮಾಡೋದ್ರಾಗ ಅವ್ರಿಗೆ ರಿಸಲ್ಟ್ ಗೊತ್ತಾಕತ್ರಿ. ಅಂದ್ರೆ ಜಾಸ್ತಿ ದಿನ ಅದನ್ನ ಮುಂದೆ ತಗೋರಿ ಕಂಟಿನ್ಯೂ ಮಾಡುವಂಥದ್ದು ಇಲ್ಲ. ಇದು ಒಂದು ಗೋಮೂತ್ರದಾತ್ರಿ. ಆಮ್ಯಾಗ ಇದು ತಲೆಗೆ ಹಚ್ಕೊಳಕ ಶಾಂಪೂ ಮಾಡಿವ್ರಿ. ಇದನ್ನ ಗೋಮೂತ್ರದೊಳಗನ ರೀ. ಬರೀ ಗೋಮೂತ್ರದೊಳಗೆ ಮಾಡಿವಿ ಅಂದ್ರೆ ಯಾರು ನಂಬಂಗಿಲ್ರಿ. ಆದ್ರೆ ಇದರದೇ ಆದ ವಿಶೇಷತೆ ತಪ್ಪಲ್ಗಳನ್ನ ಪೌಡರ್ಗಳನ್ನ ಮಿಕ್ಸ್ ಮಾಡಿ ಇದನ್ನ ರೆಡಿ ಮಾಡಿವಿ ನಾವು. ಗೋಮೂತ್ರನ ಹೌದು, ಆದ್ರೆ ಅದ್ರೊಳಗೆ ಸೀಗೆಕಾಯಿ, ನೆಲ್ಲಿ ಪೌಡ್ರ, ಅಂಟ್ವಾಳಕಾಯಿ ಪೌಡ್ರ, ಕರಿಬೇವಿನ ಪೌಡ್ರ, ಹಿಂಗೆಲ್ಲ ಪೌಡರ್ಗಳನ್ನ ಸೇರಿಸಿ ರೆಡಿ ಮಾಡಿವಿ. ಇದನ್ನ ಈ ಥರ ಪ್ಯಾಕ್ ಮಾಡತ್ತೀವಿ ಇದನ್ನ. ಅಂದ್ರೆ ಇದು ಕಾಯಂ ಕಸ್ಟಮರ್ ಅರ್ಧ ಲೀಟರ್ ಗಟ್ಲೆ ಬೇಡ್ತಾರೆ, ಅರ್ಧ ಲೀಟರ್ ಗಟ್ಲೆ ಬೇಡ್ತಾರೆ. ಆದ್ರೆ ಈಗ ಫಸ್ಟ್ ಟೈಮ್ ತಗೋಬೇಕನ್ನಾರು ಸ್ವಲ್ಪ ವಿಚಾರ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಕೊಡಾಕತ್ತಂದು ಇದನ್ನು ತಯಾರು ಮಾಡಿದ್ವಿ. ಇದು ಅಂದ್ರಿ, ಇದು ಆಕಳ ಗೋಮೂತ್ರದ ಕ್ಷಾರನ. ಇದು ಗೋಮೂತ್ರವನ್ನ ಕುದಿಸಿ 20 ಲೀಟರ್ ಗೋಮೂತ್ರ ಕುದಿಸಿದಾಗ 1 ಲೀಟರ್ ತಯಾರು ಮಾಡ್ತೀವಿ. ಇದು 1 ಲೀಟರ್ ತಯಾರು ಮಾಡಿ ಇದನ್ನ ಕುದಿಸ್ಬೇಕಾದ್ರೆ ಏನಿಲ್ಲ ಅಂದ್ರೆ ಒಂದು ಅರ್ಧ ದಿನ ಬೇಕು ನಮಗೆ ಕುದಿಸಾಕ. ಕುದ್ದು ತಾನಾಗೆ ಗಟ್ಟಿ ಆಗ್ಬೇಕು. ಅದು ಹಾಲು ಕವ ಆದಾರ್ಗತ್ತೆ. ಅದು ಕುದಿಬೇಕಾದ್ರೆ ಲೌಳ್ಸರ ಮತ್ತು ಬೇವಿನ ತಪ್ಪಲ ಹಿಂಗೆ ಅಂದ್ರೆ ಚರ್ಮ ರೋಗಕ್ಕೆ ಯಾವ್ಯಾವ ಕಡಿಮೆ ಆಗಕ್ಕೆ ಸಹಾಯ ಮಾಡ್ತಲ್ಲ ಅಂಥವೆಲ್ಲ ಇದ್ರೊಳಗೆ ಕುಡಿಸಿರ್ತೀವಿ ನಾವು ಕುದಿಬೇಕಾದ್ರೆ. ಅದರ ರಸ ಅದ್ರೊಳಗೆ ಬರ್ತೈತೆ ಅಂತ ಹೇಳಿ ಇದು ಕುದ್ದಿಂದ ಲಾಸ್ಟ್ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಾಗ ಮತ್ತೆ ಒಂದು ಸ್ವಲ್ಪ ಅಂದ್ರೆ ಬೇವಿನ ಎಣ್ಣೆ ಮ್ಯಾಗ ಹಚ್ಚ ಕರ್ಪೂರ ಹಾಕಿ ಪ್ಯಾಕ್ ಮಾಡ್ತೀವಿ, ಅಂದ್ರೆ ವಾಸನೆ ಕಡಿಮೆ ಆಗ್ಲನೋ ಉದ್ದೇಶಕ್ಕೆ. ಇದು ಗಜಕರ್ಣ, ಚರ್ಮ ಅಂದ್ರೆ ತದ್ದ, ತುರಿಕೆ ಇವೆಲ್ಲ ಹಚ್ಕೊಂಡ್ರೆ ಕಡಿಮೆ ಆಕತ್ರಿ. ಇದು ಸರ್ಪ್ ಹುಣ್ಣು ಸನೆ ಕಡಿಮೆ ಆಕತ್ತೆ ಅಂತ ಹೇಳ್ಯಾರ. ಆದ್ರೆ ನಾವು ಯಾರಿಗೆ ಕೊಟ್ಟರೆ ಟ್ರೈ ಮಾಡಿಲ್ಲ. ಆದ್ರೆ ತದ್ದ ಗಜಕರ್ಣ ಮಾತ್ರ ಕಡಿಮೆ ಆಕತ್ರಿ. ಮತ್ತು ಇದನ್ನ ಹಚ್ಕೊಳ್ಳೋದ್ರಿಂದ ಮತ್ತೆ ಸೈಡ್ ಎಫೆಕ್ಟ್ ಏನೂ ಇರಂಗಿಲ್ಲ ರೀ. ನಾವು ನಮ್ಮ ಯಾವ ಪದಾರ್ಥ ಬಳಸಿದ್ರು ಮನುಷ್ಯನಿಗೆ ಯಾವ ಸೈಡ್ ಎಫೆಕ್ಟು ಇರುವುದಿಲ್ಲ. ಇದು ಒಂದು ಮಾಡಿವ್ರಿ. ಇದು ಫಿನೈಲ್ ಮನೆ ಶುದ್ಧತೆಗಾಗಿ ಮಾಡಿವಿ ಇದನ್ನು. ಈಗ ಎಲ್ಲಾರನ್ಯಾಗ ಇದು ಇರಂಗಿಲ್ರಿ. ಈಗ ಪರಿಶಿ ಹೆಂಡಿ ಮನೆಗೆ ಹೋಗ್ಯಾರ ಈಗ ಎಲ್ಲಾರಿಗೆ. ಮೊದ್ಲೆಲ್ಲ ನಾವು ಆಕಳ ಸಗಣಿಲೆ ಸಾರಿಸ್ತಿದ್ವಿ ಮನೆಗಳು. ಈಗ ಎಲ್ಲಾರು ಟೈಲ್ಸ್ ಬಂದ್ಬಿಟ್ಟಾರ. ಅದು ಅಂದ್ರೆ ಗೋಮೂತ್ರ ಇದ್ರೊಳಗೆ ಅರ್ಕ ಮಿಕ್ಸ್ ಮಾಡೋದ್ರಿಂದ ಮನ್ಯಾಗ ಪ್ರತಿದಿನ ಗೋಮೂತ್ರ ಬಳಸಿದಂಗೆ ಆಕತಿ. ಮತ್ತು ಮನೆ ವಾತಾವರಣನ ಚಲೋ ಕಾಯ್ಕೋತೈತ್ರಿ. ಮನೆ ಕ್ಲೀನ್ ಆಕತಿ. ಹಂಗಂದ ಇದನ್ನೊಂದು ಮಾಡೀವಿ. ಇನ್ನೊಂದು ಅಂದ್ರೆ ಹೇಳ್ಬೇಕಂದ್ರೆ ಇದು ಕುಂಕುಮ ರೆಡಿ ಮಾಡೀವಿ ನಾವು ಮನ್ಯಾಗ. ನಮ್ಮಲ್ಲಿ ಅರಿಶಿನ ಬೆಳೆದು ಇದ್ರೊಳಗೆ ಯಾವ ಕೆಮಿಕಲ್ಸು ಇಲ್ರಿ. ನಿಂಬೆ ಹಣ್ಣಿನ ರಸ, ಪಟಕ ಎರಡೂ ಕೂಡಿಸಿ ಅರಿಶಿನ ಪೌಡ್ರದೊಳಗೆ ಹಾಕಿದೀವಿ ಅಂದ್ರೆ ಈ ಥರ ಕಲರ್ ಬರ್ತೈತೆ ಅದು. ಆಮ್ಯಾಗ ಇದು ಕಲರ್ ಬಂದು 4 ದಿನ ಒಣಗಿಸಿಂದ ತುಪ್ಪ, ಆಕಳ ತುಪ್ಪ ಮತ್ತು ಪಚ್ಚ ಕರ್ಪೂರ ಎರಡನ್ನೂ ಸೇರಿಸಿ ಇದಕ್ಕೆ ತಿಕ್ಕಬೇಕ್ರಿ. ತಿಕ್ಕಿದಾಗ ಇದಕ್ಕೆ ವಿಶೇಷವಾದ ಮಹತ್ವ ಬರ್ತೈತಿ. ಆಮ್ಯಾಗ ಇನ್ನೊಂದ್ರಿ, ಇದನ್ನ ಕೊಂಡು ತಂದಿವ್ರಿ ನಾವು. ಇದನ್ನು ಮನ್ಯಾಗ ತಯಾರು ಮಾಡಿವನ್ನ ತಂದ್ಕೋಬಾರ್ದು. ಇದು ಅಗ್ನಿಹೋತ್ರದ ತಟ್ಟೆ ರೀ. ಇದು ತಾಮ್ರ ತಟ್ಟೆ. ಇದ್ರೆಲ್ಲ ಸಜ್ರಿ. ಅದು ಸ್ಟ್ಯಾಂಡ, ಇದು ತಟ್ಟೆ, ಇದು ಸ್ಪೂನ್ ಐತ್ರಿ, ಒಂದು ಚಮಚೆ ಐತ್ರಿ ಇದ್ರೊಳಗೆ. ಇದು ಒಂದು ಪ್ಲೇಟ್ ಐತಿ ಅಕ್ಕಿ ಕಲಸ್ಕೊಳಕ್ಕೆ. ಇವು 5 ಸಲಕರಣೆಗಳನ್ನ ಕೂಡಿಸಿ ತಂದು ಮಾರಾತೀವಿ. ಎದಕ್ಕಪ್ಪ ಅಂದ್ರೆ ಅಗ್ನಿಹೋತ್ರ ಮಾಡೋದ್ರಿಂದ ಅದು ಭಾಳ ಉಪಯೋಗ ಐತ್ರಿ ಎಲ್ಲರಿಗೂ.
ಅಗ್ನಿಹೋತ್ರ ಅನಿಲ ಶುದ್ಧೀಕರಣ ಆಕತಿ, ಮನ್ಯಾಗ ಸಕಾರಾತ್ಮಕ ಶಕ್ತಿ ಹೆಚ್ಚಾಕತಿ, ವಾತಾವರಣ ಶುದ್ಧೀಕರಣ ಆಕತಿ, ಮನುಷ್ಯನ ರೋಗ ನಿರೋಧಕ ಶಕ್ತಿ ಸಹಿತ ಹೆಚ್ಚಾಕತಿ ಅಂತ ಹೇಳಿ ಮೈಸೂರೊಳಗಿನ ಒಂದು ಅನಾಥ ಆಶ್ರಮದೊಳಗೆ ಇದು ಮಾಡ್ಯಾರ್ರಿ. ನಾನು ಒಂದು ಫೋನ್ಯಾಗ ಓದಿದ್ದಿದ್ದು. ಅನಾಥ ಆಶ್ರಮದ ಮಕ್ಕಳಿಗೆ ಪ್ರತಿದಿನ ಇದ್ರ ವಾಸನೆ ಕೊಡಿಸಿದ್ರತ್ತ, ಅವ್ರು ಪ್ರತಿದಿನ ಇದನ್ನು ಬಳಸ್ತಿದ್ರತ್ತ. ಒಂದು ತಿಂಗಳ ನಂತರ ಏನು ಅಬ್ಸರ್ವೇಷನ್ದಾಗ ಇಟ್ಟು ಹುಡುಗನ ಒಂದು ತಿಂಗಳ ನಂತರ ಅವ್ರು ಏನು ಮತ್ತೆ ಹೊಳೆ ಚೆಕ್ ಮಾಡ್ಯಾರಲ್ಲ, ಅವರಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗೈತಿ. ಅದು ಒಂದು ನಾನು ಎಲ್ಲ ಕೇಳಿದ್ರಿ, ಇದು ಓದಿದ್ದು ಒಂದು ಫೋನ್ಯಾಗೇನ ಬಂದಿತ್ತು. ಹಾಗಾಗಿ ಇದನ್ನು ಮಾರ್ಕೆಟ್ ಮಾಡತ್ತೀವಿ ನಾವು. ಇದ್ರ ಜೊತೆ ನಮ್ಮಲ್ಲಿ ಎಲ್ಲ ಥರನೂ ಸಿಗ್ತೈತಿ. ತುಪ್ಪ ಸಿಗ್ತೈತಿ, ಭರಣಿ ಸಿಗ್ತಾವ, ಅಕ್ಕಿದು ಮಾರಾಟ ಮಾಡ್ತೀವಿ. ಹಾಗಾಗಿ ಅದನ್ನು ಒಂದು ಮಾರಾಟ ಮಾಡತ್ತೀವಿ ನಾವು. ಇದ್ರ ಜೊತೆಗೆ ಮೌಲ್ಯವರ್ಧನೆ ಅಂತ ನಾ ಮೊದಲು ಹೇಳಿದಂಗೆ ನಮ್ಮಲ್ಲಿ ಏನು ಬೆಳೆದಿರ್ತಿಲ್ಲ ಎಲ್ಲನೂ ಮಾಡ್ತೀವಿ ನಾವು. ನಾವು ದ್ರಾಕ್ಷಿ ಬೆಳಿತೀವಿ ರೀ ಸಾವಯವದಾಗ. ದ್ರಾಕ್ಷಿನೂ ಎಲ್ಲರಿಗೂ ತಲುಪ್ಸೋಕ್ಕಾಗಂಗಿಲ್ಲ ನಾವು. ಹಸಿ ದ್ರಾಕ್ಷಿ ಹಣ್ಣು ಇರ್ತೈತೆ ಅಲ್ರಿ, ಅದು ಒಡೆದು ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ಒಣ ದ್ರಾಕ್ಷಿ ಮಾಡತ್ತೀವಿ. ಇದಕ್ಕೆ ಯಾವ ಕೆಮಿಕಲ್ಸ ಮತ್ತು ಯಾವುದು ಇಲ್ಲ, ಇದಕ್ಕೆ ಯಾವುದು ಪ್ರಿಸರ್ವೇಟಿವ್ ಬೇಕಾಗಿಲ್ಲ. ನಾವು ಹಿಂಗೆ ಹೊರಗಿಟ್ರೂ ನಡಿತೈತಿ. ಆದ್ರೆ ತಂಪು ಗಾಳಿಗೆ ಇಡಬಾರ್ದು ರೀ. ತಂಪು ಗಾಳಿಗೆ ಇಟ್ಟರೆ ಮಿದು ಹೊಡಿತೈತಿ. ಹಿಂಗೆ ಪ್ಯಾಕ್ ಮಾಡಿ ಇಟ್ಟು 2 ದಿವಸ ಇಡ್ತೀರಿ ಇಡ್ರಿ ನೀವು. ಇಟ್ಟರೆ ಏನೂ ದಾಕೆ ಆಗಂಗಿಲ್ಲ. ಇದಕ್ಕೆ 1 ವರ್ಷ ತನಕ ತಿಂದ್ರೆ ನಡಿತೈತಿ. ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಸಮಸ್ಯೆಗಳು ಕಡಿಮೆ ಆಕಾವ್ರಿ. ಮೊದಲೇದು ನಾರಿನಂಶ ಇರೋದ್ರಿಂದ ಇದಕ್ಕೆ 300 ರೂಪಾಯಿಗೆ 1 ಕಿಲೋದಂಗೆ ಮಾರಾಟ ಮಾಡತ್ತೀವಿ ನಾವು. ಇದು ನಾವು ಸದ್ಯಕ್ಕೆ ಮಾಡಿದ್ದು ಆರ್ಗ್ಯಾನಿಕ್ ಮನೋಕ್ರಿದು. ಯಾವ ಕೆಮಿಕಲ್ಸು ಇಲ್ಲ, ಯಾವ ಪೌಡ್ರು ಇಲ್ಲ, ಏನೂ ಇಲ್ಲ. ಸೀದಾ ಕಟ್ ಮಾಡ್ತೀವಿ, ತಂದು ಸೂರ್ಯನ ಬಿಸಿಲಿಗೆ ಒಣಗಾಕಿ, ಒಣಗಿದ ನಂತರ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಈ ಥರ ಪ್ಯಾಕ್ ಮಾಡ್ತೀವಿ. ಇದನ್ನು 1 kgಗೆ 300 ರೂಪಾಯಿ ದರದಂಗೆ ಮಾರಾಟ ಮಾಡ್ತೀವಿ. ಇದನ್ನು ತಿನ್ನೋದ್ರಿಂದ ಮನುಷ್ಯನ ಹೊಟ್ಟೆಯ ಸಮಸ್ಯೆಗಳು ಕಡಿಮೆ ಆಕಾವು. ಒಣ ದ್ರಾಕ್ಷಿ ಒಳಗೆ ಭಾಳ ಶಕ್ತಿ ಐತ್ರಿ. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೈತಿ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಓದ್ತಾರೆ ಜಾಸ್ತಿ. ಆದರೆ ಇನ್ನೊಂಥರ ಈಗ ಮಾರ್ಕೆಟ್ನಾಗ ಬರೋ ದ್ರಾಕ್ಷಿಗಳು ಏನದಾವಲ್ರಿ, ಒಣ ದ್ರಾಕ್ಷಿ ಏನೈತಲ್ಲ, ಅವೆಲ್ಲ ಕೆಮಿಕಲ್ಸದ್ದು ಇರ್ತಾವೆ. ನಿಮಗೂ ಗೊತ್ತಿರ್ತೈತೆ ಅದು ಕೆಮಿಕಲ್ಸದ್ದು ಅಂತ ಹೇಳಿ. ಆದರೆ ನಾವು ಚಲೋದು ತೊಗೋಬೇಕಂದ್ರೂ ಒಂದೊಂದು ಟೈಮ್ನಾಗ ಸಿಗ್ತಿರಂಗಿಲ್ಲ. ಹಾಗಾಗಿ ಅವು ಅದ್ರದ್ದು ಕತಿ ಭಾಳ ದೂರ ಐತ್ರಿ. ಅದ್ರೊಳಗೆ ಎಷ್ಟು ಕೆಮಿಕಲ್ಸ್ ಹಾಕ್ತಾರತ್ ಮಾಡೋರಿಗೆ ಗೊತ್ತಿರ್ತೈತೆ ಅದು ಹೆಂಗೆ ಬಳಸ್ತಾರತ್ ಹೇಳಿ. ಆದರೆ ಈ ದ್ರಾಕ್ಷಿ ಮಾತ್ರ ಪ್ಯೂರ್ ಐತ್ರಿ. ನಮ್ದು ಬೆಳೆದೂ ಆರ್ಗ್ಯಾನಿಕ್ದಾಗ ಬೆಳೆದಿರ್ತೀವಿ, ಮತ್ತು ಮನುಕ್ ಮಾಡಾಗನು ಆರ್ಗ್ಯಾನಿಕ್ ಪದ್ಧತಿ ಒಳಗನ ಮನುಕ್ ಮಾಡಿರ್ತೀವಿ. ನಮ್ಮಲ್ಲಿ ಒಣ ಬೇಸಾಯದಾಗ ಇದು ನಮ್ಮಲ್ಲಿ ಒಣ ಬೇಸಾಯದ ಹೊಲ ಜಾಸ್ತಿ ಅಂತ ಹೇಳಿದ್ನಲ್ರಿ. ಈ ಸಲ ಕಡ್ಲಿ ಮತ್ತು ತೊಗರಿ ಅದು ಬೆಳೆದಿವಂದ್ರೆ ಈ ಥರ ಬ್ಯಾಳಿ ಹೊಡಿತೀವಿ. ಇವ್ನ ಮನ್ಯಾಗ ನಾವ ಬ್ಯಾಳಿ ಹೊಡೆದು ಹಿಂಗೆ ಪಾಕೆಟ್ ಮಾಡಿ ಮಾರಾಟ ಮಾಡ್ತೀವಿ. ಕಿಲೋಕ್ಕೆ 120 ರೂಪಾಯಿ 1 kg ಮಾರಾಟ ಮಾಡ್ತೀವಿ. ಕಡಲೆಬೇಳೆ ರೀ ಇದು. ತೊಗರಿ ಬೇಳೆ ಪ್ಯಾಕ್ ಮಾಡಿದ್ದಿದ್ದಿಲ್ಲ. ಅಂದ್ರೆ ಏನು ಈಗ ನಮ್ಮಲ್ಲಿ ಬೆಳೆ ಬೆಳಿತೇವ್ರಿ, ನೇರವಾಗಿ ಮಾರಾಟ ಮಾಡಿದ್ರೆ ನಮ್ಗೆ ಆದಾಯ ಬರಂಗಿಲ್ಲ. ಅದು ನಮ್ಮಲ್ಲಿ ಎಷ್ಟಾಗತ್ತೆ ಸಾಧ್ಯ ಆದಷ್ಟು ಅದ್ರ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡೋ ಪ್ರಯತ್ನ ಮಾಡತ್ತೀವಿ. ಜೋಳ ಮಾರ್ತೀವಿ. ಯಾರ ಕೇಳಿದ್ರು ನಮ್ಮಲ್ಲಿ ಏನು ಪದಾರ್ಥಗಳು ಸಿಗ್ತಾವು ಅದನ್ನೆಲ್ಲ ನಾವು ಮೌಲ್ಯವರ್ಧನೆ ಮಾಡಿ ಬೆಳೆಗಳನ್ನು ಬೆಳೆದು ಇದು ಮಾಡತ್ತೀವಿ. ಜೋಳ ನಮ್ಮಲ್ಲಿ ಒಣ ಬೇಸಾಯದಾಗ ಆರ್ಗ್ಯಾನಿಕ್ದೊಳಗೆ ಜೋಳ ಬೆಳಿತೀವಿ ರೀ. ಡೋಣಿ ಜೋಳ ಅಂದ್ರೆ ಹೆಸರು ವಿಜಾಪುರ ಸಾರವಾಡ ಜೋಳ ಅಂದ್ರೆ ಹೆಸರು ಪಡೆದಾರಿ. ಅಷ್ಟು ಫೇಮಸ್ ಜೋಳ ರೀ ನಮ್ಮ ರೊಟ್ಟಿ. ಅದು ಭಾರಿ ಅಕ್ಕಾವ್ರಿ. ಅದ್ರನ್ನ ಹಿಟ್ಟು ಕಳಿಸ್ತೀವಿ, ಜೋಳನೂ ಕಳಿಸ್ತೀವಿ ರೀ. ಕೇಳಿದ್ರೆ ಗೋಧಿ ಕಳಿಸ್ತೀವಿ, ಗೋಧಿ ರವಾ ಕಳಿಸ್ತೀವಿ. ಅಂದ್ರೆ ನಮ್ಮಲ್ಲಿ ಏನು ಸಿಗ್ತೈತಿ ಎಲ್ಲಾನು ಮೌಲ್ಯವರ್ಧನೆ ಮಾಡಕ್ಕೆ ಪ್ರಯತ್ನ ಮಾಡತ್ತೀವಿ ನಾವು. ಬಟ್ ನಮಗೆ ಆದಷ್ಟು ರೀ.